ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಬಸಳೆ ಸೊಪ್ಪಿಂದ ಒಂದು ಒಳ್ಳೆ ರುಚಿಯಾದಂತ ಚಟ್ನಿ ಮಾಡೋಣ. ಈ ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದರಿಂದ ನಮ್ಗೆ ಏನಾದ್ರೂ ಡೈಜೆಷನ್ ಪ್ರಾಬ್ಲಮ್ಮು ಅಥವಾ ಅಲ್ಸರ್ಸು ಮತ್ತೆ ಯಾರಿಗಾದ್ರೂ ಅನಿಮಿಕ್ ಇದ್ರೂ ಈ ಬಸಳೆ ಸೊಪ್ಪು ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಇದು ಮಾಡೋದು ಸಹ ತುಂಬಾ ಈಸಿ ಮತ್ತೆ ಸುಲಭನು. ಬನ್ನಿ ಇದು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು ಇಲ್ಲಿ ಬಸಳೆ ಸೊಪ್ಪನ್ನ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ತಗೊಂಡು ಚೆನ್ನಾಗಿ ತೊಳೆದು ಈ ತರ ಸ್ವಲ್ಪ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನಿಮ್ ಕ್ವಾಂಟಿಟಿ ಬೇಕಾದಷ್ಟು ತಗೋಬಹುದು. ನಾನು ಇಲ್ಲಿ ದೊಡ್ಡದಾಗಿರೋ ಎಲೆ ಒಂದು 20 ತಗೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡದಾದ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ 10 ಹಸಿಮೆಣಸಿನಕಾಯಿ, ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ. ನೀರೇನು ಹಾಕ್ತೀರಾ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷದಿಂದ 10 ನಿಮಿಷ ಬಿಟ್ರೆ ಕ್ಲೀನ್ ಆಗಿ ಈ ತರ ಸಾಫ್ಟ್ ಆಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಹಾಕಿ 1 ನಿಮಿಷ ಕೈ ಆಡಿಸಿ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸನ್ನ ಹಾಕಿ ಸ್ಟವ್ ಆಫ್ ಮಾಡಿ. ಅದು ತಣ್ಣಗೆಲ್ಲ ಆದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಕೋರ್ಸ್ ಆಗಿ ಗ್ರೈಂಡ್ ಮಾಡಿ. ಇದಕ್ಕೆ ನೀರು ಏನು ಹಾಕ್ಬಿಡಿ. ಈ ತರ ತರಿಯಾಗಿ ಇರಬೇಕು. ಬೇಕಂದ್ರೆ ಒರಳಿದ್ರೆ ಒರಳಲ್ಲೂ ರುಬ್ಕೋಬಹುದು. ನೋಡಿ, ರುಚಿಯಾದಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾದಂತ ಬಸಳೆ ಸೊಪ್ಪಿನ ಕೊಬ್ಬರಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ, ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು ಮತ್ತೆ ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಮೇಲಿಂದ ಸ್ವಲ್ಪ ಹಸಿ ಈರುಳ್ಳಿನ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.